ಸತಿಯ ಕಂಡು ವೃತಿಯಾದ ಬಸವಣ್ಣ, ವೃತಿಯಾಗಿ ಬ್ರಹ್ಮಚಾರಿಯಾದ ಬಸವಣ್ಣ, ಬ್ರಹ್ಮಚಾರಿಯಾಗಿ ಭವಗೆಟ್ಟ ಬಸವಣ್ಣ. ನಮ್ಮ ಗುಹೇಶ್ವರ ಲಿಂಗದಲ್ಲಿ ಬಾಲ ಬ್ರಹ್ಮಚಾರಿಯಾದಾತ ಬಸವಣ್ಣನೊಬ್ಬನೇ. ಆಶ್ಚರ್ಯ ಏನಂದ್ರೆ ಇದನ್ನು ಹೇಳಿದವರು ಮದುವೆ ಆಗಲಾರ್ದವ್ರು, ಯಾರಿಗೆ ಪ್ರಶಸ್ತಿ ಕೊಟ್ಟರಲ್ಲ ಅವ್ರು ಮದುವೆ ಆದವರು. ಬಸವಣ್ಣನವ್ರಿಗಂತಾರ ಅವ ಬಾಲಬ್ರಹ್ಮಚಾರಿ. ನಮ್ಮ ಗುಹೇಶ್ವರ ಲಿಂಗದೊಳಗೆ ಬಾಲಬ್ರಹ್ಮಚಾರಿ ಆದಾತ ಬಸವಣ್ಣನೊಬ್ಬನೇ. ಬಸವಣ್ಣಗೆ ಯಾಕೆ ಬ್ರಹ್ಮಚಾರಿ ಅಂದರು ಅಂದ್ರೆ ಬಸವಣ್ಣ ಮೀಸಲು ಬಿಟ್ಟಿರಲಿಲ್ಲ. ಮನಸ್ಸ ದೇಹ ಇಂದ್ರಿಯ ಕೆಡಿಸ್ಕೊಳ್ಳಾರ್ದಂಗೆ ಬದುಕದ್ನೆಲ್ಲ, ಅದಕ್ಕೆ ಬ್ರಹ್ಮಚಾರಿ ಅಂತ ಕರೆದ್ರು ಅವರು ಅಲ್ಲಮ ಪ್ರಭುಗಳು. ಏನು ಇರಲಿಲ್ಲ, ಏನು ಪ್ರಧಾನಮಂತ್ರಿ ಆಗಿದ್ದ, ಪ್ರೈಮ್ ಮಿನಿಸ್ಟರ್ ಆಗಿದ್ದ, ಫೈನಾನ್ಸ್ ಮಿನಿಸ್ಟರ್ ಆಗಿದ್ದ. ನಮ್ಮಲ್ಲಿ ಒಮ್ಮೆ ಆದ್ರೆ ಮುಗಿದು ಹೊತ್ತು 3 ಪೀಳಿ ಆಗ್ಬೋದು ನಮ್ಮಲ್ಲಿ. ಅವ ಫೈನಾನ್ಸ್ ಮಿನಿಸ್ಟರ್ ಪ್ರೈಮ್ ಮಿನಿಸ್ಟರ್ ಆಗಿದ್ದರೂ ಮೀಸಲು ಬಿಟ್ಟಿದ್ದಿಲ್ಲ, ಅದಕ್ಕೆ ಬ್ರಹ್ಮಚಾರಿ ಅಂದ. ಬ್ರಹ್ಮಚರ್ಯ ಇದರ ಅರ್ಥ ಮೀಸಲು ಮಾಡಿಕೊಳ್ಳುವುದು, ಮೀಸಲು ಕೆಡಿಸ್ಕೊಳ್ಳಾರ್ದಂಗೆ ಬದುಕುವುದು. ನೀವು ತಾಯಂದ್ರೆ ಅನ್ನೋದಲ್ಲ, ಏನು ಮೀಸಲು ಮಾಡಬೇಕು ದೇವನಿಗೆ? ಹಾಲು ಮೀಸಲು ಮಾಡಬೇಕಂತಿನ ಕರು ಎಂಜಲು ಮಾಡೈತಿ, ಹೂವು ಮೀಸಲು ಮಾಡಬೇಕಂತಿನ ದುಂಬಿ ಎಂಜಲು ಮಾಡೈತಿ, ನೀರು ಮೀಸಲು ಮಾಡಬೇಕಂತಿನ ಮೀನು ಎಂಜಲು ಮಾಡೈತಿ. ಭಗವಂತನೇ ನಿನಗಾವದು ಮೀಸಲು ಮಾಡಲಿ ಹೇಳು. ಹಾಲು ಕರುವಿನೆಂಜಲು, ನೀರು ಮೀನಿನೆಂಜಲು, ಹೂವ ದುಂಬಿ ಎಂಜಲು. ಅದಕ್ಕೆ ಭಗವಂತನೇ ನಿನಗೆ ಹೊರಗಿನ ವಸ್ತುಗಳಿಂದಲ್ಲ, ನನ್ನ ಹೃದಯವೇ ನಿನಗೆ ಮೀಸಲಾಗಬೇಕು. ಇದು ಬ್ರಹ್ಮಚರ್ಯ. ಇದು ಕೆಡಿಸ್ಕೊಳ್ಳಾರ್ದಂಗೆ ಇರುವುದಷ್ಟೇ ಬ್ರಹ್ಮಚರ್ಯ ಅಂದ್ರೆ. ರಿಸರ್ವೇಷನ್. ಈಗ ನೀವು ಬಸ್ ಹಿಡಿತೀರಿ, ಬಸ್ ಹಿಡಿದಾಗ ಬಸ್ಸಿನ ತುಂಬ ಜನ ಇರ್ತಾರೆ. ಇಲ್ಲಿ ಪ್ಯಾಕ್ ಇರ್ತೈತಿ. ಒಬ್ಬರ ಕಾಲ ಮೇಲೆ ಒಬ್ಬರು ಕಾಲು ಇಟ್ಟಿರ್ತಾರೆ. ಆದ್ರೆ ನೀ ಸೀಟ್ ರಿಸರ್ವೇಷನ್ ಮಾಡಿದ್ರೆ ನಿನ್ನ ಸೀಟಿನ ಮೇಲೆ ಯಾರೂ ಕೂಡೋದಿಲ್ಲ, ಖಾಲಿ ಇರ್ತೈತೆ ಅದು. ನೀ ಬೆಂಗಳೂರು ಮಟ್ಟ ಕುಂತರ ಹೋಗು, ನಿಂತರ ಹೋಗು, ಶೀರ್ಷಾಸನ ಹಾಕೊಂಡರ ಹೋಗು. ಅಂದ್ರೆ ನೀ ರಿಸರ್ವೇಷನ್ ಮಾಡಿಸಿ ಬಿಟ್ರೆ ಬಸ್ಸಿನ ತುಂಬ ಮಂದಿದ್ರೂ ಸಹಿತ ನಿನ್ನ ಸೀಟ್ ಹೆಂಗೆ ಖಾಲಿ ಇರ್ತೈತಲ್ಲ, ಹಂಗೆ ಮನಸ್ಸಿನೊಳಗೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅನ್ನುವಂಥ ಸಾವಿರ ವಿಷಯಗಳು ಮನಸ್ಸಿನೊಳಗಿದ್ರೂ ಸಹಿತ ಈ ಹೃದಯ ದೇವರಿಗಾಗಿ ರಿಸರ್ವೇಷನ್ ಇತ್ತು ಅಂದ್ರೆ ಯಾರೂ ಸೀಟ್ ಹಿಡಿಯೋಕ್ಕೆ ಸಾಧ್ಯ ಇಲ್ಲ. ಅದನ್ನು ದೇವರು ಅಂದ್ರೆ ಒಳ್ಳೆಯದಷ್ಟೇ. ರಿಸರ್ವೇಷನ್ ಮಾಡೋದಂತಾರೆ ಇದಕ್ಕೆ. ರಿಸರ್ವೇಷನ್ ಮಾಡಬೇಕು. ಈಗ ಹಳ್ಳಿ ಇರ್ತಾವಲ್ಲ, ಹಳ್ಳ್ಯಾಗ ಎತ್ತ ದನ ಕುರಿ ಇದ್ದು ಅಂದ್ರೆ ಅವಕ್ಕೇನು ಮಾಡ್ತಾರೆ, ಚಿಕ್ಕ ಹಾಕೋದಿಲ್ಲ, ಚಿಕ್ಕ ಹಾಕ್ತಾರೆ ಅದಕ್ಕೆ ಬಾಯಿಗೆ. ಎದಕ್ಕೆ ಚಿಕ್ಕ ಹಾಕ್ತಾರಂದ್ರೆ ಇನ್ನೊಬ್ಬರು ಹೊಲದಾಗ ಹೋಗಿ ಮೇಯ್ಬಾರ್ದಂತ. ಹಂಗೆ ಬ್ರಹ್ಮಚರ್ಯ ಅಂದ್ರೆ ಇದೊಂದು ಸೆಲ್ಫ್ ಡಿಸಿಪ್ಲಿನ್. ನಿನ್ನ ಮನಸ್ಸಿಗೆ ಚಿಕ್ಕ ಹಾಕ್ಕೊಂಡಂಗೆ ಅಷ್ಟ. ಇದು ಸೆಲ್ಫ್ ಡಿಸಿಪ್ಲಿನ್. ಇನ್ನೊಬ್ಬರ ವಿಷಯ ವಸ್ತುಗಳನ್ನು ಕಂಡು ಬಯಸಬಾರ್ದು ಅನ್ನೋದಕ್ಕೊಂದು ಸೆಲ್ಫ್ ಡಿಸಿಪ್ಲಿನ್ ಐತಿಲ್ಲ, ಅದು ಮೀಸಲು ಬ್ರಹ್ಮಚರ್ಯ ಆಯಿತು. ಪತಂಜಲ ಮಹರ್ಷಿಗಳು ಹೇಳ್ತಾರೆ, ಇದನ್ನು ಆಚರಣೆ ಮಾಡಬೇಕು ಮನುಷ್ಯ. ಹೆಂಗೆ ಹೊಲಕ್ಕೆ ಎತ್ತ ಆಕಳ ಹೋಗ್ತಾವಲ್ಲ, ಅದು ಹೋಗಬಾರ್ದು ಅನ್ನೋದಕ್ಕೆ ಅದಕ್ಕೊಂದು ಚಿಕ್ಕ ಹಾಕಿರ್ತಾರೆ, ಅದಕ್ಕೆ ಹೋಗಬಾರ್ದು. ಬಸವಣ್ಣ ಹೇಳ್ತಾನೆ, ಪಶುವಾನು ಪಶುಪತಿ ನೀನು. ಭಗವಂತನೇ ನಾನು ಪಶು, ನೀನು ಪಶುಪತಿ. ಈ ಪಶುವಿಗೆ ಗೊತ್ತಾಗೋದಿಲ್ಲ ಯಾವುದು ಕೆಟ್ಟದ್ದು ಒಳ್ಳೆಯದು. ಒಮ್ಮೆ ಅಜ್ಞಾನದೊಳಗೆ ಇರ್ತೈತಿ, ಗೊತ್ತಾಗೋದಿಲ್ಲ. ಭಗವಂತನೇ ತುಡು ಗುಣಿ ಎಂದು ಹಿಡಿದು ಬಡಿಯದ ಮುನ್ನ ಒಡೆಯ ನಿಮ್ಮ ಬೈಯದಂತೆ ಮಾಡು ಕೂಡಲ ಸಂಗ. ಬಸವಣ್ಣನ ಪ್ರಾರ್ಥನೆ ಎಷ್ಟು ದೊಡ್ಡದು ದೇವನಿಗೆ. ಇದಕ್ಕೆ ಈಗ ಹೆಂಗೆ ನಿಮ್ಮಲ್ಲಿ ದನ ಇತ್ತು ಅಂದ್ರೆ, ಯಾರು ಹೊಲ್ದಾಗರೆ ಮೇಯ್ದ್ರ, ಯಾರು ಹೊಲ್ದಾಗ ಮೇಯ್ದಿರ್ತೈತಲ್ಲ ಆಕಳಿಗೆ ಯಾರ್ಯಾರು ಬೈತಾರನ್, ಎತ್ತಿಗೆ ಯಾರ್ಯಾರು ಬೈತಾರನ್, ಮಾಲೀಕಿಗೆ ಬೈತಾರೆ. ಬುದ್ಧಿ ಐತಿಲ್ಲಿ ಅಂಥ ದನ ಕಟ್ಟಿ ನೀನಂತ. ಅದಕ್ಕೆ ಬಸವಣ್ಣ ಅಂತಾನ, ತುಡು ಗುಣಿ ಎಂದು ಹಿಡಿದು ಬಡಿಯದ ಮುನ್ನ ಒಡೆಯ ನಿಮ್ಮ ಬೈಯದಂತೆ ಮಾಡು ಕೂಡಲ ಸಂಗ.
ಭಗವಂತ ನಾನು ನಿನಗೆ ಏನು ಪ್ರಾರ್ಥನಾ ಮಾಡ್ತೀನಿ ಅಂದ್ರೆ, ನನ್ನ ಮನಸ್ಸು ಸಹಿತ ಒಂದು ಕಳ್ಳ ದನ ಇದ್ದಂಗಿದು. ಯಾರ ವಿಷಯ ವಸ್ತುಗಳ ಮೇಲೆ ಕಣ್ಣು ಹಾಕ್ತೈತೋ, ಇಚ್ಛೆ ಪಡ್ತೈತೋ ಗೊತ್ತಿಲ್ಲ. ಯಾರೋ ಹಿಡಿದು ಇದಕ್ಕೇನೋ ಒಂದು ಶಬ್ದ ಅಂತಾರಲ್ಲ, ಹ್ಯಾಂಗೆ ಎತ್ತಿಗೆ ಬಿಟ್ಟು ಎತ್ತಿನ ಮಾಲಕಗೆ ಬೈತಾರಲ್ಲ, ನಾನು ತಪ್ಪು ಮಾಡಿದಾಗ ಭಗವಂತನೇ ನನಗೆ ಬೈಯೋದಿಲ್ಲ. ಇವನಿಗೆ ಜನ್ಮ ದೇವ್ರು ಎದಕ್ಕರೆ ಹುಟ್ಟಿಸಿದನಂತ ನಿನಗೆ ಬೈತಾರೆ ಭಗವಂತ, ನಿನಗೆ ಮಾತು ಬರಬಾರ್ದು, ಅದಕ್ಕೆ ನನಗೆ ಒಳ್ಳೆಯವನನ್ನಾಗಿ ಮಾಡು. ನಾ ಯಾಕೆ ಒಳ್ಳೆಯವನನ್ನಾಗಿ ಮಾಡಂತ ನಿನಗೆ ಪ್ರಾರ್ಥನಾ ಮಾಡ್ತೀನಿ ಅಂದ್ರೆ, ದೇವರೇ ನಿನಗೆ ಕೆಟ್ಟ ಹೆಸರು ಬರಬಾರ್ದು. ಹೆಂಗೆ ಮೀಸಲು ಇದು ಅಷ್ಟೆ. ಅವರು ಮೀಸಲು ಮಾಡಿಕೊಂಡು ಬದುಕಿದ ಪರಿ ಇದು ಜಗತ್ತಿನೊಳಗೆ. ಹಿಂಗ ಈ ಜೀವನವನ್ನು ಮೀಸಲು ಮಾಡಿಕೋಬೇಕು ಮನುಷ್ಯ. ನಮ್ಮಲ್ಲಿ ಫಗು ಹಳಕಟ್ಟಿ ಅಂತ ಆಗಿ ಹೋದ್ರೊಬ್ಬರು, ಫಗು ಹಳಕಟ್ಟಿಯವರು. ಅವರು ದೊಡ್ಡ ವಕೀಲರಿದ್ದರು ಬಿಜಾಪುರದೊಳಗೆ. ಅವಾಗ ಬಾಂಬೆದೊಳಗೆ ಅವರು ವಿಧಾನ ಪರಿಷತ್ ಸದಸ್ಯರಿದ್ದರು. ಅವರು ಸುಮಾರು 84 ವರ್ಷ ಬದುಕಿದ್ರು. ಹೆಚ್ಚು ಕಡಿಮೆ 60 ವರ್ಷ ಅವರು ಮಾಡಿದ ಕೆಲಸ ಏನು ಅಂದ್ರೆ, ಇವತ್ತೇನು ಶರಣರ ವಚನ ಸಾಹಿತ್ಯ ಅಂತ ನಾವೇನು ಕೈಯಾಗ ಪುಸ್ತಕ ವಚನ ಬಂದವಲ್ಲ, ಇದು ಎಲ್ಲ ತಾಡೋಲೆಗಳಲ್ಲಿದ್ದು. ಮೊದಲು ಅವ್ರ ಮನ್ಯಾಗ ಇವ್ರ ಮನ್ಯಾಗ ಪೂಜಾ ಮಾಡ್ತಿದ್ರು. ಹಿಂಗ ಬಿಟ್ಟರೆ ಇವು ಕೆಟ್ಟು ಹೋಗ್ತೈತೆ ಅಂತ ತಿಳ್ಕೊಂಡು ಮೊಟ್ಟ ಮೊದಲಿಗೆ ಅವ್ರವ್ರ ಮನೆಗೆ ಹೋಗಿ ಭಿಕ್ಷಾ ಬೇಡಿ ರೊಕ್ಕ ಕೊಟ್ಟು ಮಠಗಳಲ್ಲಿರುವಂಥದ್ದು ಜಗಲಿ ಮೇಲೆ ಪೂಜಾ ಮಾಡಿಕೊಂಡಿರುವಂಥ ವಚನ ಸಾಹಿತ್ಯವನ್ನು ತಂದು ಪ್ರಿಂಟ್ ಮಾಡಿದವರು ಫಗು ಹಳಕಟ್ಟಿಯವರು. ಮೊದಲು ಅವರು ಮಾಡಿದ್ರು. ಅವರು ವಿಧಾನ ಪರಿಷತ್ ಸದಸ್ಯರಿದ್ದರು. ಬೇಕಾದ್ದು ಮಾಡಬಹುದಾಗಿತ್ತು, ಏನೂ ಮಾಡಿಕೊಳ್ಳಿಲ್ಲ. ಇಡೀ 60 ವರ್ಷ ಆಯುಷ್ಯ ಏನು ಮಾಡಿದ್ರು ಅಂದ್ರೆ, ವಚನಗಳನ್ನು ತರುವುದು, ಅವುಗಳನ್ನು ಪ್ರಿಂಟ್ ಮಾಡಿಸ್ಬೇಕು. ದುಡ್ಡು ಇರಲಿಲ್ಲ. ಇರೋದು ಕರ್ನಾಟಕದೊಳಗೆ ಅವಾಗ ಮಂಗಳೂರೊಳಗೆ ಒಂದು ಪ್ರಿಂಟಿಂಗ್ ಪ್ರೆಸ್ ಇತ್ತಂತ. ಅವ್ರು ಮಾಡಂಗಿಲ್ಲ ಅಂದರು. ವಚನ ಸಾಹಿತ್ಯ ಹಾಳು ಹೋಗ್ತೈತಂತ ತಮ್ಮ ಬಿದ್ದ ಆಸ್ತಿ ಎಲ್ಲ ಮಾರಿ ತಾವೇ ಸ್ವತಃ ಪ್ರಿಂಟಿಂಗ್ ಪ್ರೆಸ್ ಹಾಕಿದ್ರು. ಪ್ರಿಂಟಿಂಗ್ ಪ್ರೆಸ್ ಹಾಕಿ ಹಲವು ಸಂಪುಟಗಳಲ್ಲಿ ವಚನ ಸಾಹಿತ್ಯವನ್ನು ರೆಡಿ ಮಾಡಾಕತ್ರು. ಒಳಗ ಹರಕಂಗಿ ಇರ್ತಿತ್ತಂತ, ಮ್ಯಾಲೆ ಚಲೋ ಕೋಟ್ ಹಾಕ್ಕೊಂತಿದ್ರಂತ. ಯಾಕಂದ್ರೆ ಇದು ಕೋಟ್ ಹೊಸದಾಗಿ ಅಂಗಿ ತೊಗೊಂಡ್ರೆ ಮತ್ತೆ ರೊಕ್ಕ ಇರೋದಿಲ್ಲ ಅಂತ. ಯಾರೋ ಮನಿ ಸೈಕಲ್ ತೊಗೊಂಡು ಹೋಗಿ ಮನಿ ಅಡ್ಡಾಡಿ ವಚನದ ಕಟ್ಟುಗಳನ್ನು ತಂದು ಜೋಪಾನ ಮಾಡ್ತಿದ್ರಂತ, ಪ್ರಿಂಟ್ ಮಾಡುವ ಕೆಲಸ ಮಾಡ್ತಿದ್ರಂತ. ಒಂದು ದಿವಸ ಯಾರೋ ಒಬ್ಬರು ಬಟ್ಟಿ ಕೊಟ್ರಂತ. ಅವ್ರಂದ್ರಂತ, ಬಟ್ಟಿ ಕೊಡ ಬದಲಿ ನನ್ನ ಸೈಕಲ್ಗೆ 1-2 ಟ್ಯೂಬಿಗೆ ರೊಕ್ಕ ಕೊಟ್ಟಿದ್ರೆ ಅಡ್ಡಾಡಿ ಇನ್ನೊಬ್ಬರ ಮನೆಯೊಳಗೆ ಇದು ತೊಗೊಂಬರ್ತಿದ್ನಲ್ಲೋ, ಒಂದಿಷ್ಟು ವಚನ ತೊಗೊಂಬರಕರ ಬರ್ತಿತ್ತು, ಬಟ್ಟಿ ಅದಕ್ಕೆ ಕೊಡ್ಸಕ್ಕೆ ಹೋಗಿದ್ರಿ ನನಗೆ. ಇಡೀ ಈ ವಚನ ಸಾಹಿತ್ಯ ನಮ್ಮ ಕೈ ಸೇರಿದ್ದು ಫಗು ಹಳಕಟ್ಟಿಯವರ ತ್ಯಾಗದಿಂದ. ಇಡೀ ನಾಡಿಗೆ, ಜಗತ್ತಿಗೆ ಆಶ್ಚರ್ಯ ಏನು ಅಂದ್ರೆ BM ಶ್ರೀಕಂಠಯ್ಯನವರು ಒಮ್ಮೆ, ಅವರು ದೊಡ್ಡ ಕವಿಗಳು, ಅವರು ಬಿಜಾಪುರಕ್ಕೆ ಹೋಗಿದ್ರಂತ. ಒಂದು ಕನ್ನಡದ ಕಾರ್ಯಕ್ರಮಕ್ಕೆ ಹೋದಾಗ ಅಲ್ಲಿ ಗೋಲ್ಗುಮ್ಟ ತೋರ್ಸಕ್ಕೆ ಕರ್ಕೊಂಡು ಹೋದ್ರಂತ. ಅವ್ರಿಗೆ ಕಾರ್ಯಕ್ರಮ ಲೇಟ್ ಇತ್ತಂತ. ಅವ್ರಿಗೆ ಗೋಲ್ಗುಮ್ಟ ತೋರ್ಸಕ್ಕೆ ಕರ್ಕೊಂಡು ಹೋದ್ರೆ ಆಯೋಜಕರಿಗೆ ಹೇಳಿದ್ರಂತ ಅವರು, ನಾನು ಬಿಜಾಪುರಕ್ಕೆ ಬಂದಿದ್ದು ಗೋಲ್ಗುಮ್ಟ ನೋಡಕ್ಕೆ ಬಂದಿಲ್ಲ, ವಚನ ಸಾಹಿತ್ಯ ರಕ್ಷಿಸಿದ ವಚನ ಗುಮ್ಮಟ ಫಗು ಹಳಕಟ್ಟಿಗೆ ನೋಡಕ್ಕೆ ಬಂದೀನಿ ಅಂತ. ಆ ಗುಮ್ಮಟ ಬರೇ ಒಂದು ಸಲ ಧ್ವನಿ ಮಾಡಿದ್ರೆ 7 ಸಲ ಪ್ರತಿಧ್ವನಿ ಮಾಡ್ತೈತೆ ಅಷ್ಟೇ. ಆದ್ರೆ ಫಗು ಹಳಕಟ್ಟಿ ಕಟ್ಟಿದ ಗುಮ್ಮಟ ಐತೆಲ್ಲ, ಕಾಲ ಕೋಟಿ ಹೃದಯಗಳಲ್ಲಿ ಪ್ರತಿಧ್ವನಿಸ್ತೈತೆ ಶರಣರ ಮಾತು. ಇದು ಅಂಥ ಪ್ರತಿಧ್ವನಿ ನಿರ್ಮಾಣ ಮಾಡ್ಯಾರ. ಇದು ಮೀಸಲು ಮಾಡುವಿಕೆ. ಏನು ಮನುಷ್ಯ ಒಬ್ಬ ವಿಧಾನ ಪರಿಷತ್ ಸದಸ್ಯನಾಗಿ ಎಷ್ಟು ಮಾಡ್ಕೋಬೇಕಾಗಿತ್ತು, ಆದರೆ ಏನೋ ಒಂದು ರಕ್ಷಣೆ ಮಾಡಬೇಕು ಲೋಕ ಕಲ್ಯಾಣಕ್ಕಂತ ಮೀಸಲು ಮಾಡಿದ್ರು ಅವರೆಲ್ಲ. ಮೀಸಲು ಮಾಡುವಿಕೆ ಇದು. ಬ್ರಹ್ಮಚರ್ಯ ಪ್ರತಿಷ್ಠಾಯಾಮ್ ವೀರ್ಯ ಲಾಭ ಅಂತ ಪತಂಜಲರು. ಏನಂದ್ರೆ, ನೀನು ಈ ಮೀಸಲು ವೃತ್ತ ನೀನು ಪಾಲನೆ ಮಾಡಿದಿ ಅಂದ್ರೆ ಜೀವನದೊಳಗೆ ಮನುಷ್ಯನೇ ಸಂತೋಷ ವೃದ್ಧಿ ಆಗ್ತೈತಿ, ಯಶಸ್ಸು ಬರ್ತೈತಿ ನಿನಗೆ. ಇಷ್ಟೇ ಅಲ್ಲ, ಉತ್ಸಾಹಿ ಆಗ್ತಿ ನೀನು ಜೀವನದಲ್ಲಿ. ಯಾಕಂದ್ರೆ ನಿನ್ನ ಮನಸ್ಸು ಹೊಯ್ದಾಡಲಿಲ್ಲ ಅಂದ್ರೆ ನಿನ್ನ ಗುರಿ ಸಹಜವಾಗಿ ನೀ ತಲುಪ್ತಿ. ಜೀವನದೊಳಗೆ ಗುರಿ ಮುಟ್ಟುವ ಕೆಲಸ ಇದು. ನೀನು ಈ ಮೀಸಲು ವೃತ್ತ ನೀ ಪಾಲನೆ ಮಾಡಿದ್ರೆ, ಆಚರಣೆ ಮಾಡಿದ್ರೆ ನಿನ್ನೊಳಗೆ ಉತ್ಸಾಹ ಬರ್ತೈತಿ. ಎಲ್ಲೈತೆ ನಮಗೆ ಉತ್ಸಾಹ ಹೇಳ್ರಿ? ಬೆಳಿಗ್ಗೆ ಎದ್ದು ಒಂದು ಹೂವಿನ ಮುಖ ನೋಡ್ರಿ,
ಬೆಳಿಗ್ಗೆಂದು ಒಬ್ಬ ಮನುಷ್ಯನ ಮುಖ ನೋಡ್ರಿ, ಎಷ್ಟು ಸ್ನೋ ಪೌಡರ್ ಎಲ್ಲ ಸಾಬೂನು ಹಚ್ಚಿದ್ರವ್ರು ನಮ್ಮ ಮುಖ ಬೆಳಗ್ಗೆದ್ದು ತೊಳ್ಕೊಂಡು, ಹೂ ಎಂದರೆ ಏನರ ಸಾಬೂನು ಹಚ್ಚಿ ಮುಖ ತೊಳ್ಕೊಂಡೈತೆ ನೋಡಿ, ಸೋ ಫ್ರೆಶ್, ಅನ್ಡಿಫೈಲ್ಡ್ ಸ್ಟೇಟ್ ಆಫ್ ಮೈಂಡ್. ಏನು ಸ್ವಲ್ಪ ಹೊಲಸೈತೆ ಅನ್ನೋದ್ರ ಮನಸ್ಸಿನಾಗ ಸ್ವಚ್ಛ ನಿರ್ಮಲ ಅದು ಮನಸ್ಸ. ನಮಗೆ ಉತ್ಸಾಹ ಇಲ್ಲ, ಅದರೊಳಗೆ ಉತ್ಸಾಹ ಐತಿ. ಅದಕ್ಕೆ ಮೀಸಲು ಮಾಡುವುದರಿಂದ ಉತ್ಸಾಹ ಬರ್ತೈತಿ ಅಂತ ಪತಂಜಲ ಹೇಳ್ತಾನೆ. ಬೆಳಗ್ಗೆ ಎದ್ದು ಕೂಡಲೇ ನಮ್ಮದು ಭಾಷೆ ಏನು ಅಂದ್ರೆ ದೇವ್ರ ಕಣ್ಣು ಮುಚ್ಚಿ ಬಿಡ್ಬೇಕಾಗಿತ್ತು ನೋಡಿ. ನಮಗೆ ಎದ್ದು ಕೂಡಲೇ ನಮ್ಮ ರಾಗ ಏನು ಅಂದ್ರೆ ಸುಮ್ಮನೆ ಕಣ್ಣು ಮುಚ್ಚಬೇಕಾಗಿತ್ತು ದೇವ್ರು ನಮಗೆ. ಅಲ್ಲ, ನಿಮ್ಗೆ ತೆಗಿ ಅಂತ ಯಾರಂದಾರ? ನಿನ್ನ ಕಣ್ಣ ಮುಚ್ಚಿ ಅಲ್ಲೇ ಇದ್ದುಬಿಟ್ರೆ ಮುಗಿದೋಗಿತ್ತು. ಮತ್ತೆ ತೆಗಿಬೇಕಂತದೆ, ಮತ್ತೆ ಯಾರ್ಯಾರ ಬಂದು ಮುಚ್ಚಬೇಕು. ಅದಕ್ಕೆ ದೇವ್ರು ಕರ್ಕೊಂಡು ಹೋಗ್ಬೇಕು ನಮ್ಮನ್ನ ಮೇಲೆ. ಅಲ್ಲಿ ನೀವು ಬೇಕಂದ್ರೆ ಹೋಗ್ಬೇಕು, ಪಾಪ ಅವ ಯಾಕೆ ಕರ್ಕೊಂಡು ಹೋಗ್ಬೇಕು ಅನ್ನೋದಿಲ್ಲ. ನಾವು ದೇವ್ರು ಕರ್ಕೊಂಡು ಹೋಗ್ಬಿಡ್ಬೇಕು. ನಮಗೆ ಸಾಕಿದ ಕಣ್ಣಿನಿಂದ ನೋಡೋಕ್ಕಾಗೋದಿಲ್ಲ. ಅಲ್ಲಿ ಹೋಗಿ ಮ್ಯಾಲೆ ಏನು ಮಾಡವ್ರು? ಅಲ್ಲೇನು ಧಾರಾವಾಹಿ ಅದಾವ, ಏನು ಫೋನ್ ಅದಾವ? ಎಷ್ಟು ಮಸ್ತ್ ಐತಿ ಜಗತ್ತು. ಜಗಳ ಗಿಗಳ ಇಲ್ಲೇ ಮಸ್ತ್ ನೋಡೋಕೆ ಮಜಾ ಇರ್ತೈತಿ. ಅವೆಲ್ಲ ದೇವ್ರೇನು ಜಗಳ ಆಡ್ತಾವ? ಏನು ಆಡ್ತಾವ? ಇಲ್ಲಿ ನೋಡಿ, ಜಗಳ ಗಿಗಳ ಆಡಿದ್ರೆ ಮಸ್ತ್. ನೀವು ಪ್ರವಚನಕ್ಕಾದ್ರೆ ಕರಿಬೇಕು ಮಂದಿಗೆ, ದಯವಿಟ್ಟು ಎಲ್ಲರೂ ವಿನಂತಿ, ಜಲ್ದಿ ಬರ್ಬೇಕು ನೀವು ಅಂತ ಹೇಳ್ಬೇಕು. ಆದ್ರೆ ಜಗಳ ನಡೆದಾಗ ಏನು ನಿಮಗೆ ಇನ್ವಿಟೇಷನ್ ಕೊಟ್ಟಾರ ಯಾರು? ಮಸ್ತ್ ಆರಾಮ್ ಬಂದು ನಿಂತು ನೋಡಿ, ತಮ್ಮ ಮುಂದಿದ್ದವ್ರು ಕೂಡ್ರಿ, ಹಿಂದೆ ನಿಂತವ್ರಿಗೆ ಕಾಣೋದಿಲ್ಲ. ಏನು ಉತ್ಸಾಹ ನಂಬುದು? ಪತಂಜಲ ಅಂತಾನು ಉತ್ಸಾಹ ಇರಬೇಕು ಮನುಷ್ಯನಿಗೆ. ಅದು ಮೀಸಲು ಮಾಡೋದ್ರಿಂದ ಉತ್ಸಾಹ ಬರ್ತೈತಿ. ಕಾಶ್ಮೀರ್, ನಾವೇನು ಕಾಶ್ಮೀರ್ ಕೇಳ್ತೀವಲ್ಲ, ಜಮ್ಮು ಕಾಶ್ಮೀರ್, ಅಲ್ಲೊಂದು ಸಣ್ಣ ಕುಟುಂಬ ಇತ್ತು. ಭಾಳ ಬಡತನ, ಒಂದು ಅರ್ಧ ಎಕರೆ ಹೊಲ. ಅವ ಯಜಮಾನ ಮಾನ್ ಸಿಂಗ್ ಅವನ ಹೆಸರು. ಅವ ಏನು ಮಾಡ್ತಿದ್ದ ಅಂದ್ರೆ ರೋಡಿಗೆ ಕಲ್ಲು ಹೊಡೆಯುವ ಕೆಲಸ ಮಾಡ್ತಿದ್ದ. ಭಾಳ ದಿವ್ಸಕ್ಕೊಂದು ಮಗು ಆತು. ಲೋಕದ ರೂಢಿ ಏನೈತೆ ಹೇಳ್ರಿ? ಲೋಕದ ರೂಢಿ ಮಕ್ಕಳಾದ ಕೂಡಲೇ ಸಂತೋಷ ಆಗುತ್ತಿಲ್ಲ ನಮ್ಗೆ. ಆದ್ರೆ ತಂದೆ ತಾಯಿಗೆ ಮಗು ಹುಟ್ಟಿದ್ದಕ್ಕೆ ದುಃಖ ಆತು. ಅವ್ರಿಗೊಂದು ಮಗು ಆಗಿತ್ತು, ಮಗು ಹುಟ್ಟಿದ್ದಕ್ಕೆ ದುಃಖ ಆತು. ಮಗು ಹುಟ್ಟಿದ್ದಕ್ಕೆ ಎದಕ್ಕೆ ದುಃಖ ಆಯ್ತು ಅಂದ್ರೆ ಹುಟ್ಟಿದ ಮಗುವಿಗೆ ಎರಡೂ ಕೈನೇ ಇರಲಿಲ್ಲ. ಹುಟ್ಟಿದ ಮಗುವಿಗೆ ಎರಡೂ ಕೈ ಇರಲಿಲ್ಲ. ಮಗುವಿಗೆ ಹೆಂಗೆ ಮಾಡಿಸ್ಬೇಕು ಅಂತ ಸುಮ್ಮನೆ ಬಿಟ್ಟರು. ಯಾರೋ ಒಬ್ಬರು ಭೇಟಿಯಾಗಿ ಸಾಲಿಗೆ ಕಳಿಸ್ರಿ ಅಂತ ಹೇಳಿದ್ರು. ಮಗುವಿಗೆ ಸಾಲಿಗೆ ಕಳಿಸಿದ್ರು. ಮಗು ಕಾಲಿನಿಂದ, ಎರಡೂ ಕೈ ಇಲ್ಲ, ಕಾಲಿನಿಂದ ಬರಿತಿತ್ತು, ಕಾಲಿನಿಂದ ಉಣ್ತಿತ್ತು, ಕಾಲಿನಿಂದನೇ ಹೆಣಲ್ ಹಾಕ್ಕೊಂತಿತ್ತು, ಕಾಲಿನಿಂದನೇ ಚಮಚ ತೊಗೊಂಡು ಉಣೋದು ಶುರು ಮಾಡುತ್ತೆ ಮಗು. ಎರಡೂ ಕೈ ಇಲ್ಲ. ಯಾರೋ ಒಬ್ಬರು ಸ್ಕೂಲ್ನೊಳಗೊಬ್ಬರು ಟ್ರೈನರ್ ಅದಕ್ಕೆ ರೈಫಲ್ ಟ್ರೈನಿಂಗ್ ಕೊಟ್ಟರು. ಕೈ ಇದ್ರೆ ರೈಫಲ್ ಹೊಡಿಬೇಕಾ? ಕಾಲಿನಿಂದ ಶುರು ಮಾಡುತ್ತೆ ಮಗು. ಆಮೇಲೆ ಅದಕ್ಕೊಂದು ಟ್ರೈನಿಂಗ್ ಸ್ಕೂಲಿಗೆ ಹಾಕಿದ್ರು. ಬಿಲ್ಲು ವಿದ್ಯೆ ಕಲಿಯಾಕತ್ತು ಮಗು. ಅದು ಬಿಲ್ಲು ಹೊಡೆಯೋದು, ಬಿಲ್ಲು ಬಾಣ ಬಿಡ್ತಾರಲ್ಲ, ಬಿಲ್ಲು ಬಾಣ ಹೊಡೆಯುವ ವಿದ್ಯೆ ಮಗು ಕಲಿಯಾಕತ್ತು. ಕೈ ಇಲ್ಲ, ಎದರಿಂದ? ಕಾಲಿನಿಂದ. ಅದು ಮಗು ಎಷ್ಟು ಪರ್ಫೆಕ್ಟ್ ಆತಲ್ಲ, ಎರಡೂ ಕೈ ಇಲ್ಲ, ಬಿಲ್ಲು ವಿದ್ಯೆ. ಪ್ಯಾರಾ ಏಷ್ಯನ್ ಗೇಮ್ಸ್ನೊಳಗೆ ಎರಡೂ ಕೈ ಇಲ್ಲದ ಮಗು ಶೀತಲ್ ದೇವಿ ಕಾಲು ಬಳಸಿ ಬಿಲ್ಲಿನಿಂದ ಬಾಣ ಹೊಡೆದ್ರೆ ಬಂಗಾರದ ಪದಕ ತಗೊಂಡು ಬಂದಿತ್ತು ಭಾರತ. ಎರಡೂ ಕೈ ಇಲ್ಲ, ಕಾಲಿನಿಂದ ಬಾಣ ಹೊಡೆದಿತ್ತು ಪ್ಯಾರಾ ಆರ್ಚರಿ ಏಷ್ಯನ್ ಗೇಮ್ಸ್ನೊಳಗೆ. ಆಕೆ ಏನು ನಮ್ಮ ಹಂಗೆ ಬಂಗಾರ ಗಳಿಸ್ಲಿಲ್ಲ, ಇಡೀ ನಮ್ಮ ಹಂಗೆ ಚಿನ್ನ ಗಳಿಸ್ಲಿಲ್ಲ, ಇಡೀ ಭಾರತವೇ ಆ ಮಗುವಿಗೆ ಚಿನ್ನದ ಹುಡುಗಿ ಅಂತ ಕೊಂಡಾಡಿತ್ತು. ಎದಕ್ಕೆ ಸಾಧ್ಯ ಐತೆ ಅಂದ್ರೆ ಮೀಸಲು ಮಾಡಿಕೊಳ್ಳುವಿಕೆ ಅಷ್ಟೆ. ಅಂದರೆ ಏನಾದರೂ ಜಗತ್ತಿನಲ್ಲಿ ನಾವು ಸಾಧಿಸಬೇಕಾದ್ರೆ ಮೀಸಲು ಮಾಡಬೇಕಾಗತ್ತೆ ಜೀವನವನ್ನು. ಮೀಸಲು ಮಾಡದೆ ಹೋಗಿ ಬಿಟ್ರೆ ಜೀವನ ಕೆಡತೈತೆ ಅಷ್ಟೆ.